ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮದುವೆ ದಿನದ ವೀಡಿಯೋ ಇದು. ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಸಿಂಪಲ್ಲಾಗಿ ಒಂದು ಸ್ಯಾರಿ ಉಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ರೂಮಿಂದ ಹೊರಗಡೆ ಹೋಗೋಕೆ ಮುಂಚೆ ಅಲ್ಲಿ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀನಿ. ನೋಡೋಣ ಏನು ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಹೊರಗಡೆ ಬಂದೆ. ಅಷ್ಟರಲ್ಲಿ ಬೆಳಗ್ಗೆನೇ ಎದ್ದು ಅಷ್ಟು ನೀರು ಆಲ್ರೆಡಿ ಊದ್ಬಿಟ್ಟಿದ್ರು. ಏನಕ್ಕೆ ಅಂದರೆ ನಾನು ಎದ್ದು ಬರೋದು ಸ್ವಲ್ಪ ಲೇಟ್ ಆಯಿತು. ಲೇಟು ಅಂತ ಏನಿಲ್ಲ, 6 ಗಂಟೆಗೆಲ್ಲ ರೆಡಿಯಾಗಿ ಹೊರಗಡೆ ಬಂದಿದ್ದೀನಿ. ನಾನು ಸ್ನಾನ ಮಾಡ್ಕೊಂಡು ಒಟ್ಟಿಗೆ ಹೋಗೋಣ ಹೊರಗಡೆ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡ್ರೆ ಅಷ್ಟು ನೀರು ಆಗಿತ್ತು. ಬೆಳಗ್ಗೆನೇ ಹೋಯ್ತಾರಲ್ಲ ಅದು. ಇವಾಗ ನಮ್ಮ ಮನೆ ದೇವ್ರ ಗುಡ್ಡಪ್ಪ ಇರ್ತಾರಲ್ಲ, ಅವ್ರು ಬಂದುಬಿಟ್ಟು ಕಂಕಣನ ಕಟ್ತಾಯಿದ್ದಾರೆ. ಈ ಮದುವೆಗೂ ಮುಂಚೆನೇ, ದಾರೆಗೂ ಮುಂಚೆನೇ ಕಂಕಣ ಕಟ್ಟೋ ಅಂಥದ್ದು ಎಲ್ಲರಿಗೂ ಗೊತ್ತೇ ಇರುತ್ತಲ್ವ. ಹಾಗಾಗಿ ನಮ್ಮ ಮನೆ ದೇವ್ರ ಗುಡ್ಡಪ್ಪ ಬೆಳಗಿನ ಜಾವ 4 ಗಂಟೆಗೆ ಎಲ್ಲಿ ಚೌಲ್ಟ್ರಿಗೆ ಬಂದಿದ್ರು, ಅಲ್ಲಿ ಮೈಸೂರಿಂದ ಹುಣಸೂರಿಗೆ ಬಂದಿದ್ದರು. ಇವಾಗ ನಮ್ಮ ತಮ್ಮನ ಕೈಗೆ ಎಲ್ಲ ಕಂಕಣ ಕಟ್ತಾಯಿದ್ದಾರೆ. ಪಾಪ ಕಂಕಣ ಕಟ್ಟಾದ ನಂತರ ಮತ್ತೆ ಶಾಸ್ತ್ರ ಮಾಡಬೇಕು, ಒಂದು 5 ಜನ ಮುತ್ತೈದೆಯರು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಂಕಣನ ಕಟ್ತಾಯಿದ್ವಿ. ನಮ್ಮ ಮನೆಯವ್ರ ಕೈಲಿ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ ನಾನು, ಸ್ವಲ್ಪ ಇದು ಮಾಡಿದ್ರೆ ಅಷ್ಟೇ. ಅಪ್ಪ ಕೂಡ ಇಲ್ಲೇ ನಿಂತಿದ್ದಾರೆ ನೋಡಿ. ನಮ್ಮ ಅಪ್ಪ ಎಲ್ಲ ನೆನ್ನೆನೇ ಬಂದಿದ್ದರು. ನೀವು ಆ ಮೊದಲನೇ ಚಪ್ಪರದ ವೀಡಿಯೋಲೆಲ್ಲ ತೋರಿಸಿದ್ದೀನಿ ನಾನು. ಇಲ್ಲಿ ನೋಡಿ, ಖುಷ್ ಬೇಬಿ ನನ್ನ ತಂಗಿ ಜೊತೆ ಮಾತಾಡ್ತಾ ಇದ್ದಾನೆ. ಅವನಂತೂ ಒಂದು ಶಾಸ್ತ್ರ ಕೂಡ ಮಿಸ್ ಮಾಡಿಲ್ಲ. ನೀವು ನೋಡ್ಬೋದು ಲಾಸ್ಟ್ವರೆಗೂ. ಅಂದರೆ ಅವನು ಎಷ್ಟು ದೊಡ್ಡವನಾಗಿದ್ದಾನೆ ಅಂತಂದರೆ ಒಂದು ಶಾಸ್ತ್ರನೂ ಕೂಡ ಮಿಸ್ ಮಾಡ್ಕೊಂಡಿಲ್ಲ. ನಾನು ಮಿಸ್ ಮಾಡ್ಕೊಂಡ್ರು ಕೂಡ ಅವನು ಒಂದು ಶಾಸ್ತ್ರ ಕೂಡ ಮಿಸ್ ಮಾಡ್ಕೊಂಡಿಲ್ಲ. ಪ್ರತಿಯೊಂದು ಜಾಗದಲ್ಲೂ ಕೂಡ ಅವನು ಚೇರ್ ಹಾಕ್ಕೊಂಡು ಹುಡುಗಿ ಬಳೆ ಶಾಸ್ತ್ರ ಮಾಡೋದಾಗ್ಬೋದು, ಹುಡುಗಿ ಕಂಕಣ ಕಟ್ಟೋದು, ಹುಡುಗನ ಕಂಕಣ ಕಟ್ಟೋದು, ಮತ್ತು ಇಲ್ಲಿ ದೇವ್ರ ತರತಕ್ಕೂ ಕೂಡ ಬಂದುಬಿಟ್ಟು ಕಾಲು ನೋವು ಅಂದ್ಬಿಟ್ಟು ಕುಕ್ಕರ್ಗಲ್ಲಿ ಕೂತ್ಕೊಳ್ಳೋದು, ಮತ್ತು ಚೇರ್ ತಂದು ಹಾಕ್ಕೊಂಡು ನಡೆಯಪ್ಪ ನೀನಲ್ಲಿ ಕೂರಿಸ್ತೀನಿ ತಿಂಡಿ ಮಾಡಿ ನಡಿ ಅಂತ ಅವ್ರ ಪಪ್ಪ ಬಂದು ಕರೆದ್ರು ಕೂಡ ಹೋಗ್ತಾಯಿಲ್ಲ ಅವನು. ಏನೋ ಗೊತ್ತಿಲ್ಲ, ಅಷ್ಟು ಖುಷಿ ಅವನಿಗೆ ಈ ಶಾಸ್ತ್ರಗಳೆಲ್ಲನೂ ಕೂತ್ಕೊಂಡು ನೋಡೋದು. ಮಕ್ಕಳುಗಳೆಲ್ಲ ಈ ವಯಸ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಆಟ ಆಡ್ತಾ ಇರ್ತಾರೆ ಮಕ್ಕಳುಗಳ ಜೊತೆ, ಫ್ರೆಂಡ್ಗಳ ಜೊತೆ. ಅವನು ಕೂತ್ಕೊಂಡು ಈ ಶಾಸ್ತ್ರಗಳೆಲ್ಲ ನೋಡ್ಕೊಳ್ತಾ ಇದ್ದಲ್ಲ, ಅದೇ ನನಗೆ ಖುಷಿ ಆಯಿತು. ಇವಾಗ ದೇವ್ರು ತಗೊಂಡು ಹೋಗೋವಂಥದ್ದು ಅದೆಲ್ಲ ಸಂಪ್ರದಾಯದಲ್ಲಿ ಮಾಡೇ ಮಾಡ್ತಾರಲ್ಲ. ಹಾಗಾಗಿ ನಾವು ಕೂಡ ಹೆಣ್ಮಕ್ಳು ನಮ್ಮ ದೇವ್ರಿಗೆ ಬಂದು ಹೆಣ್ಮಕ್ಳು ದೇವ್ರನ್ನ ತಗೊಂಡು ಹೋಗಬೇಕು. 5 ಜನ ತಗೊಂಡು ಹೋಗೋವಂಥದ್ದು. ಹುಡುಗಿ ಕಡೆ 2 ಮತ್ತು ಹುಡುಗನ ಕಡೆ 3 ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಪೂಜೆ ಮಾಡಿ, ನಮ್ಮ ಮನೆ ದೇವ್ರ ಗುಡ್ಡಪ್ಪ ಬಂದಿರ್ತಾರಲ್ಲ, ಎಲ್ಲ ಪೂಜೆಗಳನ್ನ ಮಾಡಿ ಇಲ್ಲಿಂದ ದೇವ್ರ ನೀರನ್ನ ತಗೊಂಡು ಹೋಗೋವಂಥದ್ದು. ಪ್ರತಿಯೊಂದು ಕೂಡ ನಾನು ಎಲ್ಲನೂ ತೋರಿಸಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಸಂಪ್ರದಾಯದಲ್ಲಿ ಏನೆಲ್ಲ ನಡೆಯುತ್ತೆ ಅದೆಲ್ಲ ಗೊತ್ತಾಗಬೇಕಲ್ಲ ಜನಕ್ಕೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮುಂದೆ ಎಲ್ಲ ವೀಡಿಯೋ ಕೂಡ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ.
ಇರಿ 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 ಕಳಸ ಹಿಡಿಯೋರು ಮುಂದೆ ಬರ್ಬೇಕಾ? ಕುಷ್ಮಾ ಹಿಂದೆ ಬನ್ನಿ, ನಿಂದೆ ಬಾ. ನಡಿ ಹೋಗದೆ ಬಾ. ಸವಿತು ಬರಲಿ ಹಿಂದೆ ಬಾಯ್ ಬಾಜಿ ಹಿಂದೆ ಬಾ. ಹೋಗದ ರಾಗಿರಿಂದ ಅವನ ಎದುರಿಸ್ಬೇಕು ಅಂತ ನೋಡಿದ್ರು ಇದ್ರಲ್ಲ. ಆಗ ಪಾರ್ದಿನಿಗೂ ಕೋಪ ಬಂದು, ನಾರದರೆ ನೀನು ಶಿವನಿಗೆ ನಮಸ್ಕರಿಸಿ ಕುಳಿತುಕೊಂಡೆಯ ಎಂದು ಕೇಳಿದಾಗ ಪುನಃ ಎದ್ದು ನಿಂತು ಪಾರ್ದಿನಿಗೂ ನಮಸ್ಕರಿಸಿ ಕುಳಿತುಕೊಂಡನು. ಲಿಂಗಾಂಗ ನೀಲ ವಿನೋದ ಅಲ್ಲಿಂದ ಬಂದು ದಾರೆ ಇನ್ನೂ ಲೇಟ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗಿಬಿಡೋಣ. ಎಲ್ಲರೂ ಸ್ಯಾರಿ ಎಲ್ಲ ಉಟ್ಕೊಂಡು ಮಿಂಚಾಡ್ತಿದ್ದಾರೆ. ನಾನೇ ಸಿಂಪಲ್ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ ಅಲ್ವ ಬೆಳಗ್ಗೆ. ಹಾಗಾಗಿ ನಾನು ಕೂಡ ಸ್ಯಾರಿ ಹಾಕ್ಕೊಂಡೆ. ಹೇಗಿದೆ ನನ್ನ ಮೈಸೂರು ಸಿಲ್ಕ್ ಸ್ಯಾರಿ ಹೇಳಿ? ಮತ್ತು ನನ್ನ ಒಂದು ಹಿಂದೆ ಏರ್ ನೋಡಿ, ಅದು ಎಷ್ಟು ದೊಡ್ಡದಾಗಿದೆ. ನನ್ನ ಹೂವು ಕೂಡ ಯಾವಾಗಲೂ ಇಷ್ಟು ದೊಡ್ಡದಾಗಿ ಮುಡ್ದಿರಲಿಲ್ಲ. ಏರ್ ಹೇಗಿದೆ? ಹೇರ್ ಸ್ಟೈಲ್ ಚೆನ್ನಾಗಿದೆಯಾ? ವಿಗ್ಗಿತ್ತು, ಅದು ತುಂಬ ವರ್ಷಗಳಾಗಿತ್ತು ತೆಗೆದಿಟ್ಕೊಂಡು. ಅದು ನನ್ನ ಮಾಮೂಲು ನನ್ನ ಸಿಂಪಲ್ ಹೇರ್ ಸ್ಟೈಲ್ ನಾನು ಮಾಡ್ಕೊಳ್ತೀನಲ್ಲ, ಅದನ್ನೇ ಮಾಡಿಕೊಂಡು ನಾನು ಆ ವಿಗ್ ಹಾಕ್ಕೊಂಡು ಹೂವು ಮುಡ್ಕೊಂಡೆ ಉದ್ದಾಗಿ. ನನಗೆ ಸಿಕ್ಕಾಬಟ್ಟೆ ಇಷ್ಟ ಇತ್ತು ಈ ಥರ ಮುಡ್ಕೋಬೇಕು ಅಂಥೇಳಿ. ನಾನೇನಿಲ್ಲ ಮಾಮೂಲಿ, ನಾನು ಅದೇ ಸಿಂಪಲ್ಲಾಗಿ ನಾನೇ ರೆಡಿಯಾಗಿರೋದು ಬಿಟ್ಟರೆ ಯಾವುದೇ ಮೇಕಪ್ ಏನಿಲ್ಲ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾಯಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಿ. ನಿಜ ನನಗನ್ನಿಸ್ತಿದೆ ಚೆನ್ನಾಗಿ ಕಾಣ್ತಾಯಿದೆ ಈ ಸ್ಯಾರಿ ತುಂಬಾ ಅಂತ ಅನ್ನಿಸ್ತು. ಸಿಂಪಲ್ಲಾಗಿಯೇ ಯಾವುದೇ ಬೇರೆ ಜ್ಯುವೆಲ್ರಿ ಆಳು ಮೂಳು ಅಂತ ನಾನು ಏನೂ ಹಾಕ್ಕೊಳ್ಳಿಲ್ಲ.
ನಾನು ಏನು ಹಾಕ್ಕೊಂಡಿದ್ದೆ ಅದನ್ನೇ ಸಿಂಪಲ್ಲಾಗಿ ನಾನು ರೆಡಿಯಾಗಿ ನಾನು ಬಂದೆ ಅಷ್ಟರಲ್ಲಿ ಕಾಶಿ ಹತ್ರ ಕರ್ಕೊಂಡು ಹೋಗ್ತಾರಲ್ಲ ಹುಡುಗನ್ನ ಅದನ್ನು ಕೂಡ ಕರ್ಕೊಂಡು ಹೋಗ್ಬಿಟ್ಟು ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಬರ್ತಾಯಿದ್ರು. ಇನ್ನೂ ದಾರ ನಿಲ್ಸಲ್ಲ ನೋಡಿ. ಅಂದರೆ ಬೇಗನೆ ರೆಡಿಯಾಗಿದ್ದೀನಿ, ನಾನು ಲೇಟ್ ಏನು ಮಾಡಲಿಲ್ಲ. ಸುನೀಲ್ ಅಂತೂ ನಮ್ಮ ತಮ್ಮನ ಜೊತೆಲೇ ಯಾವಾಗಲೂ ಇದ್ರು, ಛತ್ರಿ ಇಟ್ಕೊಂಡು ಅವ್ನಿಗೆ ಏನೇನು ಬೇಕೋ ಅದೆಲ್ಲ ಮಾಡಿಕೊಂಡು. ಯಾಕೆಂದರೆ ಸುನೀಲ್ ಇದೆ ಮೊದಲನೇ ನಮ್ಮ ರಂಜು ಮದುವೆ ಬಿಟ್ಟರೆ ನೆಕ್ಸ್ಟು ಹುಡುಗರ ಮದುವೆಗೆ ಅಂದರೆ ನನ್ನ ತಮ್ಮನ ಮದುವೆನೇ ಅಟೆಂಡ್ ಮಾಡಿರೋದು. ಅವ್ರ ಜೊತೆ ಇರಬೇಕಲ್ಲ, ಅವರಂತೂ ಫುಲ್ ಬಿಂದಾಸಾಗಿ ಓಡಾಡಿಕೊಂಡು ಮಾಡ್ತಾಯಿದ್ರು ಕೆಲಸ ಎಲ್ಲನೂ. ಇಲ್ಲಿ ನೋಡಿ ಹುಡುಗಿನ ಕರ್ಕೊಂಡು ಬಂದರು. ಬೊಂಬೆ ಇದ್ದಂಗಿದ್ದಾಳೆ ನನ್ನ ತಮ್ಮನ ಹೆಂಡ್ತಿ ಅಂತೂ. ಸೂಪರ್ ಅಲ್ವಾ, ಚೆನ್ನಾಗಿದ್ದಾಳಲ್ವ. ಅಂದರೆ ಇದು ಲವ್ ಕಮ್ ಅರೇಂಜ್ ಅಂತ ಹೇಳಬೇಕು. ಅವ್ರು ಇಷ್ಟಪಟ್ಟೇ ಮದುವೆ ಆಗಿರೋದು. ಹುಡುಗ ಹುಡುಗಿ ಇಷ್ಟಪಟ್ಟು ಮತ್ತು ನಮ್ಮ ಚಿಕ್ಕಪ್ಪ ಎಲ್ಲ ಒಪ್ಕೊಂಡು ಮನೆಯಲ್ಲೇ ಎಲ್ಲರೂ ಮದುವೆ ಮಾಡಿರೋದು. 3 ವರ್ಷ, ಹೆಚ್ಚು ಕಡಿಮೆ 3 ವರ್ಷದ ಪ್ರೀತಿ ಅಂತಲೇ ಹೇಳ್ಕೋಬೇಕು. ಆಲ್ರೆಡಿ ಇವ್ರು ಮದುವೆ ಫಿಕ್ಸ್ ಮಾಡಿ ಕೂಡ 2 ವರ್ಷ ಆಗಿದೆ ಎಂಗೇಜ್ಮೆಂಟಲ್ಲಾಗಿ. ಇವಾಗ ಮದುವೆ ಮಾಡ್ಕೊಳ್ತಾ ಇದ್ದಾನೆ. ತಾಳಿ ಕಟ್ಟೋ ಮೂಮೆಂಟ್ಸ್ ಅಂತೂ ಸಖತ್ತಾಗಿತ್ತು. ಯಾಕೆ ಅಂದರೆ ನಿಜವಾಗ್ಲೂ ಅವ್ರು ಇಷ್ಟಪಟ್ಟು ಹುಡುಗಿನ ಮದುವೆ ಆಗೋದಿದೆಯಲ್ಲ, ಅದಕ್ಕಿಂತ ಗ್ರೇಟ್ ಇನ್ಯಾವುದೂ ಇಲ್ಲ. ಅವನಂತೂ ತಾಳಿ ಕಟ್ಟಬೇಕಾದ್ರೆ ಖುಷಿಯಿಂದ ಹುಡುಗಿಗೆ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ತಾಲಿನ ಕಟ್ದ. ಅದಂತೂ ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತ ಹೇಳಬೇಕು. ಆಗ ನೋಡಬೇಕು, ನೀವು ನೋಡಿ ಕೊನೆವರೆಗೂ ಗೊತ್ತಾಗುತ್ತಲ್ಲ. ನನಗಂತೂ ತುಂಬಾ ಖುಷಿಯಾಯಿತು. ತಮ್ಮನಿಗೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳಪ್ಪ, ಬೊಂಬೆ ಥರ ಇದ್ದಾರೆ. ಇಬ್ಬರದ್ದು ಸೂಪರ್ ಜೋಡಿ ಕೂಡ ತುಂಬ ಚೆನ್ನಾಗಿದೆ ಅಂತ ನನಗೂ ಇಷ್ಟ ಆಯಿತು. ಒಂದು ಇದೆಯಲ್ಲ ಮೂಮೆಂಟ್ಸ್ ಇದೆಯಲ್ಲ, ದಾರೆ ಎರೆಯುವಂಥ ಒಂದು ಮೂಮೆಂಟ್ಸ್ ಇದೆಯಲ್ಲ, ನಿಜವಾಗ್ಲೂ ಅದು ಒಂಥರ ತಂದೆ ತಾಯಿದರಿಗೆ ಒಂದಿದು, ಮಗಳನ್ನ ಇನ್ನೊಬ್ಬರಿಗೆ ದಾರೆ ಎರ್ಕೊಡ್ತಾ ಇದ್ದೀವಿ ಅನ್ನೋದೊಂದು ಇರುತ್ತೆ ಆ ಮನಸ್ಸಲ್ಲಿ. ಆ ನೋವು, ಆ ಕಣ್ಣೀರು. ಮತ್ತು ಇನ್ನೊಂದು ಏನು ಅಂದರೆ, ಒಳ್ಳೆ ಅಳಿಯ ಸಿಕ್ಕಿದ್ರೆ ಮನೆಗೊಬ್ಬ ಮಗ ಬಂದಂತೆ ಅಲ್ವಾ. ಅವರೆಲ್ಲ ನೆಚ್ಚಿದ ಅಳಿಯನೇ ನನ್ನ ತಮ್ಮ ಅಂತೂ. ನಿಜವಾಗ್ಲೂ ಚಿನ್ನದಂಥ ಗುಣಕ್ಕೆ ಚಿನ್ನದಂಥ ಹುಡುಗಿ, ಚಿನ್ನದಂಥ ಅತ್ತೆ ಮಾವನೇ ಸಿಕ್ಕಿದ್ದಾರೆ ಅವನಿಗೆ. ಅದರಲ್ಲಂತೂ 2 ಮಾತು ಇಲ್ಲವೇ ಇಲ್ಲ. ಯಾಕೆಂದರೆ ಹಣ ಆಸ್ತಿ ಅಂತಸ್ತಿಂದ ಅಲ್ಲ ಸಂಬಂಧಗಳು ಉಳಿಯೋದು, ಪ್ರೀತಿ ವಿಶ್ವಾಸದಿಂದ ಅನ್ನೋದು ಅಂತೂ ಗೊತ್ತು. ನಮ್ಮ ಮನೆಯವರಂತೂ ಬಾಮೈದನ ಜೊತೆಲೇ ನಿಂತ್ಕೊಂಡು ಅವ್ನಿಗೆ ಏನೇನು ಬೇಕು ಅದನ್ನೆಲ್ಲ ಎಲ್ಪ್ ಮಾಡ್ತಿದ್ದಾರೆ ನೋಡಿ. ಎಲ್ಲ ನಿಂತ್ಕೊಂಡಿದ್ದಾರೆ. ನಮ್ಮ ಬುಜ್ಜಿ ಬೇಬಿ ಅಂತೂ ಚೇರ್ ಹಾಕ್ಕೊಂಡೆ ಕೂತ್ಬಿಟ್ಟಿದ್ದಾನೆ. ಯಾಕೆ ಹೇಳಿ, ನಾನು ಹೇಳಲಿಲ್ಲ ಮೊದಲನೇ ಶಾಸ್ತ್ರ ಎಲ್ಲನೂ ನೋಡ್ಕೊಂಡು ಬಂದಿದ್ದಾನೆ ಅಂತ. ಫೈನಲ್ಲಿ ಅವನು ತಾಲಿ ಕಟ್ಟೋದನ್ನು ಕೂಡ ನೋಡಬೇಕಂತ ನೋಡಿ. ಅದಕ್ಕೆ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಶರ್ಟ್ ಕಟ್ತಿದ್ದೆ, ಚೇರ್ ಮೇಲೆ ಅವನ್ನ ಕೂರಿಸಿದ್ದೀನಿ, ತೋರಿಸ್ತೀನಿ ಅವನನ್ನು ನೋಡಿ. ಅವನು ಹೇಳ್ತಾ ಇದ್ದಾನೆ, ಚಿಕ್ಕಪ್ಪ ಆಗಬೇಕು ಬುಜ್ಜಿ ಬೇಬಿಗೆ. ಚಿಕ್ಕಪ್ಪ, ನಾನು ನಿನ್ನ ಹೆಂಡ್ತಿಗೆ ತಾಲಿ ಕಟ್ಟೋದು ನೋಡಲೇಬೇಕು. ಫೋಟೋ ವೀಡಿಯೋಸ್ ಮಾಡೋರೆಲ್ಲ ಬಾಪ ನೀನು ನೋಡಲೇಬೇಕು ಅಂದರೆ ಇನ್ನೆಲ್ಲೂ ಜನಗಳು ನಿನ್ನ ಕೂರಿಸ್ಕೊಡಲ್ಲ ಅಂದ್ಬಿಟ್ಟು ಅವ್ರ ಫೋಟೋ ಎಲ್ಲ ತೆಗಿತಾರಲ್ಲ, ಅದ್ರ ಪಕ್ಕದಲ್ಲಿ ಚೇರ್ ಹಾಕಿ ಕೂರಿಸ್ಬಿಟ್ಟು ಅವ್ರಿಗೆ ತೋರಿಸಿದ್ರು. ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ, ಕಣ್ಣು ಮುಚ್ಚಿದಂತೆ ನೋಡ್ತಾಯಿದ್ದಾನೆ ತಾಲಿ ಕಟ್ಟೋದು ಅದೆಲ್ಲನೂ. ಏನೋ ಗೊತ್ತಿಲ್ಲ ಅವ್ನಿಗೆಲ್ಲ ಶಾಸ್ತ್ರನೂ ನೋಡ್ಕೋಬೇಕು ಅಂತ ಅನಿಸ್ತಾಯಿತ್ತು ಅಂತ ನನಗಿದೆ. ಅದು ನನಗೂ ಗೊತ್ತಿಲ್ಲ. ಹುಡುಗಿ ಅಮ್ಮ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ದಾರೆ ಎರೀಲಿಕ್ಕೆ ಎಲ್ಲ ಇದು ಮಾಡ್ತಾಯಿರೋದು. ಮೊದಲು ಚಿಕ್ಕಪ್ಪ ಚಿಕ್ಕಮ್ಮ. ಆದರೂ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ನಾನೇ ಚಿಕ್ಕಮ್ಮನ ಮದುವೆಲಿ ನಾನು ಹುಟ್ಟಿರ್ಲಿಲ್ವಂತೆ. ಅವ್ರ ಮದುವೆ ಅದು 2 ವರ್ಷ 3 ವರ್ಷಕ್ಕೆ ನಾನು ಹುಟ್ಟಿರೋದು. ಅಂಥದ್ರಲ್ಲಿ ನನ್ನ ತಮ್ಮನಿಗೆ ನನ್ನ ಮಗಳಷ್ಟು ವಯಸ್ಸು, ಸೈಲು ಅಷ್ಟು ವಯಸ್ಸು. ಅಂದರೆ ಇವನು ತುಂಬಾ ಮುದ್ದಿನಿಂದ ಪ್ರೀತಿಯ ಮಗ, ದೇವ್ರು ಕೊಟ್ಟ ಮಗ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಮದುವೆ ಆದ ಎಷ್ಟೋ ವರ್ಷಗಳ ನಂತರ ಇವನು ಹುಟ್ಟಿರೋವಂಥ ಮಗ. 20-25 ವರ್ಷಕ್ಕೆ ಅವ್ರ ಮದುವೆ ಆದ 25 ವರ್ಷಕ್ಕೆ ಹುಟ್ಟಿರೋ ಮಗ. ತುಂಬ ಮುದ್ದಿನ ಮಗ. ಹಂಗೆ ಮುದ್ದು ಕೂಡ ಇದ್ದಾನೆ. ಅಪ್ಪ ಅಮ್ಮ ದಾರೆ ಕೂಡ ಎರ್ಕೊಡ್ತಾ ಇದ್ದಾರೆ. ಇನ್ನೇನು ಇವರು 4 ಜನ ಆದಮೇಲೆ ಮತ್ತೆ ಮಾಂಗಲ್ಯ ಕಟ್ಟಿದ ನಂತರನೇ ಮತ್ತೆ ದಾರೆ ಎರೆಯುವಂಥದ್ದು. ಈಗ ಅಪ್ಪ ಅಮ್ಮ ದಾರೆ ಎರೆದಾದ್ಮೇಲೆ ಸೋದರತ್ತೆ ಮಾವ, ಅದೇ ನಮ್ಮ ಸಂಪ್ರದಾಯದಲ್ಲಿ ಆಗಿರುತ್ತೆ. ಸೋದರತ್ತೆ ಮಾವ ಇವರೆಲ್ಲ ದಾರೆ ಎರ್ಕೊಡುವಂಥದ್ದು. ಅವ್ರು ಎಷ್ಟೇ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ರು ಕೂಡ ಆ ಹೆಣ್ಮಕ್ಳು ಮನಸ್ಸಲ್ಲಿ ಒಂದು ಇದಿರುತ್ತೆ ನೋಡಿ, ಆ ಫೀಲ್ ಇರುತ್ತೆ. ನನ್ನ ತಂಗಿ ಗಂಡ ಅವರು ಕೂಡ ಸೋದರದತ್ತೆ ಮಾವನೇ ಆಗಬೇಕಲ್ವ, ಅವರು ಕೂಡ ದಾರೆ ಎರ್ಕೊಟ್ರು. ನಾನು ಕೂಡ ದಾರೆ ಎರೆಯೋಣ ಅಂತಂದುಬಿಟ್ಟು ಹೋಗ್ತಾಯಿದ್ದೆ. ಅಲ್ಲಿ ನಿಂತ್ಕೊಂಡು ಚಿಕ್ಕಪ್ಪ ಚಿಕ್ಕಮ್ಮ ದಾರೆ ಎರಿತಾ ಇರೋದು. ನಮ್ಮ ಕೊನೆ ಚಿಕ್ಕಪ್ಪ ಚಿಕ್ಕಮ್ಮ. ನಾವು ಅಷ್ಟರಲ್ಲಿ ಇಲ್ಲ, ತಾಳಿ ಕಟ್ಟಿದ ಮೇಲೇ ನಾವು ದಾರೆ ಎರೆಯೋಣ, ಈ ಗಜಿಬಿಜಿಲೆಲ್ಲ ದಾರೆ ಎರೆಯೋದು ಬೇಡ, ನಿಧಾನದಲ್ಲೇ ದಾರೆ ಎರೆಯೋಣ ಅಂತ ಹೇಳ್ಬಿಟ್ಟು ನಾನು ಬುಜ್ಜಿ ಬೇಬಿ ಕೈಲಿ ಕೊಟ್ಟಿದ್ದೆ ವೀಡಿಯೋ ಮಾಡ್ಕೊಂಡು. ಅವನು ಸ್ವಲ್ಪ ದಾರೆ ಎರೆಯುತ್ತಾರೆ. ನೋಡ್ಕೋಬೇಕು ಬುಜ್ಜಿ. ನೀವು ಆಲ್ರೆಡಿ ನಮ್ಮಲ್ಲಿ ನಾಳೆ ನೋಡ್ಕೊಳ್ಳಿ ಎಲ್ಲ.
ಇವಾಗ ನಾನು ನಮ್ಮ ಮನೆಯವರು ಕೂಡ ದಾರೆ ಎರೆಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಶೈಲಿ ವೀಡಿಯೋ ಮಾಡಿಕೊಟ್ಲು ನನಗೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾಳಲ್ವ. ತಮ್ಮನಿಗೆ ದಾರೆ ಎರೆಯೋ, ತಮ್ಮನ ಹೆಂಡ್ತಿ ದಾರೆ ಎರೆಯೋಕ್ಕೆ ಅಂತ ಎಲ್ಲರೂ ದಾರೆ ಎರೆದು ಹೋಗಿ ಸ್ವಲ್ಪ ಜನ ಎಲ್ಲ ರಶ್ ಕಡಿಮೆ ಆದ ನಂತರನೇ ಬಂದು ನಾನು ನಮ್ಮ ಮನೆಯವರು ದಾರನ ಎರ್ಕೊಟ್ವಿ. ಆ ಜನಗಳು ಸಿಕ್ಕಾಪಟ್ಟೆ ರಶ್ ಇರುತ್ತೆ ನೋಡಿ. ನಾನಂತೂ ಫೋಟೋದವ್ರಿಗೆ ಹೋಗ್ತಿದ್ರೆ ನೋಡ್ತಿದ್ದಾರೆ, ನಮ್ಮ ಮನೆಯವರಂತೂ ನೋಡ್ತಾರಿಲ್ಲ, ಅವ್ರು ದಾರೆ ಎರೆಯೋದ್ರೂ ಬ್ಯುಸಿ ಇದ್ದರು. ನಾವು ದಾರೆ ಎರೆದ್ಬಿಟ್ಟು ಫೋಟೋನು ಕೂಡ ತೆಗೆಸ್ಕೊಂಡು ಒಂದು ವಿಶ್ ಮಾಡಿ ಹಾಗೇ ಬಂದ್ವಿ. ಒಳ್ಳೆಯದಾಗಲಿ, ಎಲ್ಲರ ಆಶೀರ್ವಾದ ಕೂಡ ಬೇಕಲ್ವಾ. ಇಲ್ಲಿ ಬಂದು ನಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ, ತಂಗಿದಿರು ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಕೂತ್ಕೊಂಡಿದ್ವಿ. ಹಾಗೆ ಶೈಲು ಒಂದು ವೀಡಿಯೋವನ್ನು ಕೂಡ ಮಾಡಿಕೊಟ್ಲು. ಚಿಕ್ಕಪ್ಪ ಚಿಕ್ಕಮ್ಮ ಇವರು ಬೆಂಗಳೂರಲ್ಲಿರೋದು, ಮತ್ತು ಚಿಕ್ಕಪ್ಪ ಚಿಕ್ಕಮ್ಮನ ಮಕ್ಕಳು ಇಬ್ಬರು ಕೂಡ ಬಂದಿಲ್ಲ. ಯಾಕೆ ಅಂತಂದರೆ ಅವನು ಒಬ್ಬ ತಮ್ಮದು ಡಾಕ್ಟರು, ಇನ್ನೊಬ್ಬ ಕೂಡ ಓದ್ತಾ ಇದ್ದಾನೆ. ಹಾಗಾಗಿ ಅವ್ರು ಯಾರೂ ಬಂದಿಲ್ಲ. ಚಿಕ್ಕಪ್ಪ ಚಿಕ್ಕಮ್ಮ ಮಾತ್ರ ಬೆಂಗಳೂರಿಂದ ಬಂದಿರು. ಮತ್ತು ಇವಾಗ ಹುಡುಗನಿಗೆ ಗೊತ್ತಲ್ಲ, ಅರುಂಧತಿ ನಕ್ಷತ್ರ ತೋರಿಸ್ಲಿಕ್ಕೆ ಅಂತೆಲ್ಲ ಹೊರಗಡೆ ಕರ್ಕೊಂಡು ಬಂದು ಹಾಗೆಯೇ ಒಂದಿಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ರು. ತುಂಬ ಚೆನ್ನಾಗಿತ್ತಲ್ವ ಜೋಡಿ. ಮತ್ತು ಎಲ್ಲರೂ ಕೂಡ ಆಶೀರ್ವಾದ ಮಾಡಿ, ಯಾಕೆ ಈ ಜೋಡಿ ಯಾವಾಗಲೂ ಸದಾಕಾಲ ಖುಷಿಯಿಂದ ಸಂತೋಷವಾಗಿ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲರ ಆಶೀರ್ವಾದನೂ, ನಿಮ್ಮ ಆಶೀರ್ವಾದ ಅಂತೂ ಖಂಡಿತ ಬೇಕೇ ಬೇಕು. ಯಾರೆಲ್ಲ ನೋಡ್ತೀರಾ ಎಲ್ಲರೂ ಆಶೀರ್ವಾದ ಮಾಡಿ, ಒಳ್ಳೆಯದಾಗಲಿ ಜೋಡಿಗೆ ಅಂತ ಹೇಳ್ಬಿಟ್ಟು. ಮುದ್ದಾದ ಜೋಡಿ ಅಲ್ವಾ, ಹೊಸ್ದಾಗಿ ಮದುವೆ ಆಗಿದ್ದಾರೆ, ಖುಷಿಯಾಗಿರಲಿ. ಮತ್ತು ಎಲ್ಲ ಒಂದಿಷ್ಟು ಫೋಟೋಶೂಟ್ ಕೂಡ ಮಾಡಿಸಿದ್ರು ಹೊರಗಡೆ. ಆದರೆ ಇವೆಲ್ಲ ಬೇಕಲ್ಲ, ಮುಂದೆ ಎಲ್ಲ ಆಲ್ಬಮ್ ಎಲ್ಲ ಮಾಡಿಸ್ತಾರೆ, ಹಾಗಾಗಿ ಫೋಟೋಗಳೆಲ್ಲ ಬೇಕಲ್ವ. ಹಾಗಾಗಿ ಒಂದಿಷ್ಟು ಫೋಟೋ ಕೂಡ ತೆಗೆಸ್ಕೊಂಡ್ರು. ಅದೇ ಇದರಲ್ಲಿ ನಾನು ನನ್ನ ಹಸ್ಬೆಂಡ್ ಕೂಡ ಒಂದೆರಡು ಫೋಟೋನ ತೆಗೆಸ್ಕೊಂಡ್ವಿ. ಯಾಕೆ ನಮ್ಮದು ಒಂದು ಚೆನ್ನಾಗಿರೋ ರೆಡಿಯಾಗಿ ಎಲ್ಲ ಫೋಟೋ ಎಲ್ಲ ಇರಲಿಲ್ಲ. ನಮ್ಮ ಮನೆಯವರು ಕೂಡ ಪಂಚೆ ಹಾಕ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ, ಒಂದು ಫೋಟೋ ತೆಗೆಸ್ಕೊಳ್ಳೋಣ ಸರಿ ಅಂತ ಹೇಳ್ಬಿಟ್ಟು. ಇವ್ರದ್ದೆಲ್ಲ ಆಗೋವರೆಗೂ ವೆಯ್ಟ್ ಮಾಡಿ ನಾವು ಕೂಡ ಫೋಟೋ ತೆಗೆಸ್ಕೊಂಡು ಹೋದ್ವಿ ಒಳಗಡೆ. ಅಷ್ಟರಲ್ಲಿ ಕೂಡ ಎಲ್ಲರೂ ಕೂಡ ಬಂದಿರು, ಅಕ್ಕಂದಿರು, ತಂಗಿದಿರು, ಮತ್ತು ಇನ್ನೂ ಯಾರ್ಯಾರೆಲ್ಲ ಬರಬೇಕಿತ್ತು ಬಂದಿದ್ರು. ಮತ್ತು ಇವಾಗ ಆಲ್ರೆಡಿ ರಿಸೆಪ್ಷನ್ ಕೂಡ ಹುಡುಗ ಹುಡುಗಿ ರೆಡಿಯಾಗಿದ್ದರು. ನಾವು ಊಟಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ಹುಡುಗಿಗೆ ಅಣ್ಣ ಒಂದು ಸಾಂಗ್ ಆಡ್ತಾಯಿದ್ದ, ಹುಡುಗಿ ಅಣ್ಣ ಅಲ್ಲಿ ಸಾಂಗ್ ಆಡ್ತಾ ಇರೋದು. ತಂಗಿಗೋಸ್ಕರ ಸೂಪರಾಗಿರೋ ಒಂದು ಸಾಂಗ್ ಕೂಡ ಹೇಳಿದ್ರು. ಆ ಟೈಮಲ್ಲಿ ಆ ಹುಡುಗಿ ಕಣ್ಣಲ್ಲಿ ನೀರು ಕೂಡ ಬಂತು. ಯಾಕೆಂದರೆ ಅಣ್ಣ ತಂಗಿಗೋಸ್ಕರ ಅಂತ ಒಂದು ಒಳ್ಳೆ ಸಾಂಗ್ ಹೇಳಿದ್ರು. ಯಾಕೆ ಅದೆಲ್ಲ ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ, ನ್ಯೂಟ್ ಮಾಡಿದೆ. ಮತ್ತು ಹುಡುಗಿ ಮತ್ತು ರಿಸೆಪ್ಷನ್ಗೆ ರೆಡಿಯಾಗಿ ಕೇಕೆಲ್ಲ ಕಟ್ ಮಾಡಿಸಿದ್ರು. ಕಟ್ ಮಾಡಿದ ನಂತರ ಇಲ್ಲಿ ಒಂದಿಷ್ಟು ಜನ ಅಲ್ಲಿ ಬಂದಿದ್ದಂಥ ಫ್ಯಾಮಿಲಿ ಮೆಂಬರ್ಸು ಇವರೆಲ್ಲ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಇವರಿದಾರಲ್ಲ ಅವರ ನಮ್ಮ ಸುನಿಲ್ ಫ್ರೆಂಡು ಈ ಕಡೆ ಇರೋರು, ಅವರು ಕೂಡ ಅವರೆಲ್ಲ ಸಂಬಂಧಿಕರು, ಅಣ್ಣ ತಂಗಿ ಅಕ್ಕ ಈ ಥರ. ಆದರೂ ಕೂಡ ಎಲ್ಲರೂ ಕೂಡ ಒಂದು ಎಂಜಾಯ್ ಮಾಡಿದ್ರಲ್ಲ, ಅದೇ ಖುಷಿ. ಎಲ್ಲ ಒಂದಿಷ್ಟು ಸಾಂಗ್ಗಳಿಗೆಲ್ಲ ಸ್ಟೆಪ್ ಹಾಕಿ. ಮತ್ತು ಇನ್ನೊಂದೇನು ಗೊತ್ತಾ, ಹುಡುಗಿನ ಕಳಿಸ್ಕೊಡೋ ಶಾಸ್ತ್ರ, ಅದನ್ನಂತೂ ತುಂಬ ನೋವಾಗುತ್ತೆ ನೋಡಿದ್ರೆ. ಹುಡುಗಿ ಅಣ್ಣನ ತಪ್ಕೊಂಡು ಅಪ್ಪ ಅಮ್ಮನ ತಪ್ಕೊಂಡು ಹೇಳೋದು ನೋಡಿದ್ರೆ ಅದಾಗ್ಬೋದು. ಮತ್ತು ಮನೆ ಕರ್ಕೊಂಡೋಗಿ ಹೊಸ್ಲು ಪೂಜೆ ಮಾಡಿಸಿ ಸೇರೊತ್ಸೋದಾಗ್ಬೋದು. ಮತ್ತು ಸುನೀಲ್ ಒಂದಷ್ಟು ಡ್ಯಾನ್ಸ್ ಮಾಡಿದ್ದಾರೆ, ಅದಿಷ್ಟು ಕೂಡ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಯಾಕೆಂದರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಇಷ್ಟಕ್ಕೆ ಎಂಡ್ ಮಾಡಿದ್ದೀನಿ. ಮತ್ತು ಹುಡುಗಿ ಕರ್ಕೊಂಡು ಹೋಗೋದಾಗ್ಬೋದು, ಸುನಿಲ್ ತುಂಬಾ ಡ್ಯಾನ್ಸ್ ಮಾಡಿರೋದಾಗ್ಬೋದು, ಇದೆಲ್ಲ ಸಪ್ರೇಟ್ ವೀಡಿಯೋ ಬರುತ್ತೆ. ಸ್ವಲ್ಪನೇ ಬರ್ಬೋದು, ನೀವು ಆ ಟೈಮಲ್ಲಿ ನೋಡ್ಬೋದು. ಚೆನ್ನಾಗಿದೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾಕೆ ಅಂದರೆ ನಾನು ಪ್ರತಿಯೊಂದು ಕೂಡ ದಾರೆದಂತೂ ಮದುವೆದಿಂದದು ಫುಲ್ ವೀಡಿಯೋ ಮಾಡಿದ್ದೀನಿ. ಮತ್ತು ನಾನು ಚಪ್ಪರದ ವೀಡಿಯೋ ಮಾಡೋದಲ್ಲ, ಅದರಲ್ಲಿ ಒಂದಿಷ್ಟು ವೀಡಿಯೋನ ಸೇರಿಸೋದು ನಾನು ಮಿಸ್ ಮಾಡ್ಕೊಂಡಿದ್ದೆ. ಆಮೇಲೆ ಬೇಜಾರಾಯಿತು, ಅಯ್ಯೋ ಇದೆಲ್ಲ ಸೇರಿಸಲ್ವಲ್ಲ ಅನ್ನೋಂಥ ಯಾವುದೋ ಗಾಬರಿಯಲ್ಲಿ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದೆ. ಇನ್ನು ಬಾಕಿ ವೀಡಿಯೋ ಎಲ್ಲ ಶೈಲು ಹತ್ರ ಇತ್ತು, ಆಮೇಲೆ ಕಳಿಸ್ಕೊಡೋ ಅಷ್ಟರಲ್ಲಿ ನಾನು ಅಪ್ಲೋಡ್ ಆಗಿತ್ತಲ್ಲ, ಸರಿ ಬಿಡು ಅಂತ ಅಂದ್ಕೊಂಡು ಇವಾಗ ಎಲ್ಲ ವೀಡಿಯೋ ಕೂಡ ಮಾಡಿದ್ದೀನಿ. ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೋಡೋರು